ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಚಿಕ್ಕಬಾಗೇವಾಡಿ ಗ್ರಾಮದಲ್ಲಿ ರೈತರ ಆಕ್ರೋಶ ಭುಗಿಲೆದ್ದಿದೆ. ರಾಷ್ಟ್ರೀಯ ಹೆದ್ದಾರಿ ಟೋಲ್ ತಪ್ಪಿಸಲು ಕಳ್ಳ ಮಾರ್ಗ ಬಳಸುತ್ತಿರುವ ಟಿಪ್ಪರ್ ಚಾಲಕರ ವಿರುದ್ಧ ರೈತರು ತೀವ್ರ ಪ್ರತಿಭಟನೆ ನಡೆಸಿದ್ದಾರೆ. ರೈತರ ಓಡಾಟಕ್ಕೆ ನಿರ್ಮಿಸಲಾಗಿದ್ದ ರಸ್ತೆಯಲ್ಲಿ ಟಿಪ್ಪರ್ ಸೇರಿದಂತೆ ಬೃಹತ್ ಗಾತ್ರದ ವಾಹನಗಳು ಸಂಚರಿಸುತ್ತಿದ್ದು ಸ್ಥಳೀಯರಿಗೆ ತೀವ್ರ ತೊಂದರೆ ಉಂಟಾಗುತ್ತಿದೆ. ರಸ್ತೆ ಸಂಪೂರ್ಣ ಹಾಳಾಗುವುದರ ಜೊತೆಗೆ ಅಪಘಾತಗಳ ಭೀತಿಯೂ ಹೆಚ್ಚಾಗಿದೆ ಎಂದು ರೈತರು ಆರೋಪಿಸಿದ್ದಾರೆ. ಎಂಸೆಂಟ್ ಹಾಗೂ ಕಡಿ ತುಂಬಿಕೊಂಡು ಸಾಗುತ್ತಿದ್ದ 40ಕ್ಕೂ ಹೆಚ್ಚು ಟಿಪ್ಪರ್ ವಾಹನಗಳನ್ನು ಚಿಕ್ಕಬಾಗೇವಾಡಿ ಹಾಗೂ ಎಂಕೆ ಹುಬ್ಬಳ್ಳಿ ಮಾರ್ಗದ ಮಧ್ಯ ತಡೆದು ರೈತರು ಆಕ್ರೋಶ ವ್ಯಕ್ತಪಡಿಸಿದರು. 10 ಚಕ್ರದ ಟಿಪ್ಪರ್ಗಳಲ್ಲಿ ಮಿತಿ ಮೀರಿದ ಸಗಟು ಸಾಗಾಟ ನಡೆಯುತ್ತಿದ್ದು ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಎಂದು ರೈತರು ದೂರಿದರು. ಈ ಮಾರ್ಗದಲ್ಲಿ ಈಗಾಗಲೇ ಹಲವು ಅಪಘಾತಗಳು ಸಂಭವಿಸಿ ಪ್ರಾಣಹಾನಿಯೂ ಆಗಿದೆ. ಆದರೂ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಪ್ರತಿಭಟನಾಕಾರರು ಪ್ರಶ್ನಿಸಿದ್ದಾರೆ. ಕೆಲ ಅಧಿಕಾರಿಗಳು ಟಿಪ್ಪರ್ ಮಾಲೀಕರಿಗೆ ಪರೋಕ್ಷವಾಗಿ ಸಹಕಾರ ನೀಡುತ್ತಿದ್ದಾರೆ ಎಂಬ ಆರೋಪವೂ ಕೇಳಿ ಬಂದಿದೆ. ಸುಮಾರು 3 ರಿಂದ 4 ಗಂಟೆಗಳ ಕಾಲ ವಾಹನಗಳನ್ನು ತಡೆದರೂ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸದೇ ಇರೋದು ರೈತರ ಅಸಮಾಧಾನಕ್ಕೆ ಕಾರಣವಾಗಿದೆ. ಓವರ್ಲೋಡ್ ಹಾಕಿದ್ರೆ ಇದು ಕಡೆ ಇದು ರೋಡ್ ಮೇಲೆ ಬೆಳತೈತೆ ರೀ. ರೋಡ್ ಮೇಲೆ ಬಿದ್ದರೆ ಆ ಕಡೆಯಿಂದ ಬರೋತ್ನಾಗ ರೀ ಆಕ್ಸಿಡೆಂಟ್ ಆಗತ್ತವ ರೀ. ಸೈಕಲ್ ಮಾಡ್ರಿ ಮನೆ ಬಿದ್ದು ಇಬ್ಬರು ಕಾಲು ಮುರ್ಕೊಂಡ್ರಿ. ಅದರ ಸಂಬಂಧಾಗಿ ಓವರ್ಲೋಡ್ ಹಾಕಿದಂಗೆ ರೀ ಯಾರು ಕ್ರಮ ತಗೋವಲ್ರಿ. ಮಾಲಕರು ಕ್ರಮ ತಗೋಲ್ರಿ, ಮತ್ತು ITO ಕ್ರಮ ತಗೋಲ್ರಿ. ಅದಕ್ಕಾಗಿ ನಾವು ಸ್ಟ್ರೈಕ್ ಮಾಡಿದ್ವಿ ರೀ. ಇನ್ನು ಕ್ರಮ ತಗೊಳ್ಳಲ್ಲ ಅಂದ್ರೆ ಒಟ್ಟು ಗಾಡಿನೇ ಯಾವುದು ದಾಟ್ಸಂಗಿಲ್ಲ ರೀ. ಚಿಕ್ಕಬಾಗೇವಾಡಿ ಗ್ರಾಮದಿಂದ ಹೈವೇ ತಪ್ಪಿಸ ಒಳಗೆ ಗಾಡಿ ಹೊಂಟಾವ. ಟಿಪ್ಪರ್ ಆಗಲಿ ಮತ್ತೊಂದು ಗಾಡಿ ಆಗಲಿ ಎಲ್ಲ ಟನೇಜ ಎಲ್ಲ ಟನೇಜ 6 ವೀಲಕ್ಕೆ 10 ವೀಲ್ 6 ವೀಲಕ್ಕೆ 10 ಟನ್ ಹೋಗ್ಬೇಕು. 10 ವೀಲಕ್ಕೆ 20 ಟನ್ 20 ಟನ್ದಾರು 45 ಟನ್ ಹೇರತ್ತಾರ. ಮತ್ತು 10 ಟನ್ದಾರು 20 ಟನ್ ಹೇರತ್ತಾರ. ಈ ಎಲ್ಲ ಮನಿಗಳ ಬೆರತ್ತಾವ. ಮತ್ತು ಎಲ್ಲ ರಾತ್ರಿ ಮನಗಂಡು 90 ರಿಂದ 100 ಸ್ಪೀಡ್ ಹೊಂಟಾರ. ದನಗಳ ಕರುಗಳ ಬರೋದು ಸಮಸ್ಯೆ ಆಗತ್ತೆ. ಮತ್ತು ಎಲ್ಲ ರಾತ್ರಿ ಹಾರ್ನ ಹೊಡಿಯೋದು, ಯಾರೋ ವಯಸ್ಸಾದಾರ ಲೈಟ್ ಕೊಡುವಲ್ರು, ಎಲ್ಲ ಆಕ್ಸಿಡೆಂಟ್ ಆಗ್ತವು. ಇವು ರೋಡಿಂದ ಅದರೋದು ಹುಡುಗರೆಲ್ಲ ಅಂಜತ್ತಾರು. ಸಾರ್ವಜನಿಕ ಭಾಳ ತೊಂದರೆ ಐತಿ, ರೈತರಿಗೆ ಸಾರ್ವಜನಿಕ ಭಾಳ ತೊಂದರೆ ಐತಿ. ಮತ್ತು ಇದರಿಂದ ಪಂಚಾಯತಿಗೆ ಹೋದ್ರೆ ನಾವು ಅವರ PW ಡಿಪಾರ್ಟಿಗೆ ಬರ್ತೈತಿ, ನಮಗೆ ಸಂಬಂಧ ಇಲ್ಲ ಅನ್ನತ್ತಾರ. ಮತ್ತು ಒಂದು 2 ತಿಂಗಳು ನಾವು ಕಂಪ್ಲೀಟ್ DSP ಇಲ್ಲಿ ಕೊಟ್ಟರು. ಅವ್ರು ಬಂದ್ರೆ ಮೈಂಡ್ ಸಾರ್ ಕರೆಸಿರು. ಅವ್ರವ್ರ ಇಂಟ್ರೆಸ್ಟ್ ತೊಗೊಂಡ ಕಮಿಷನ್ ತೊಗೊಂಡ ಹೊಳ್ಳೆ ಗಾಡಿ ಬಿಟ್ಟು ಅವ್ರವ್ರ ತಿಂಗಳ ಮಂತ್ಲಿ ಬರ್ತೈತೆ ಅಂತ ಹೊಂಟಾರ. ಆ ಮಂತ್ಲಿ ಬರೋದಕ್ಕೆ ಅವ್ರು ಯಾರೂ ಬಂದ ನಮ್ಮನ್ನು ಸಾರ್ವಜನಿಕರನ್ನ ಯಾರನ್ನೂ ಇದನ್ನು ಕೇರ್ ಮಾಡವಲ್ರಿ. ಅದಕ್ಕೆ ಏನು ಪರಿಹಾರ ಐತಲ್ಲ ನಮಗೆ. ಇನ್ನು ಉಗ್ರ ಹೋರಾಟ ಮಾಡ್ಬೇಕಂತ ನಾವೆಲ್ಲ ಊರ ಮಂದಿಯೆಲ್ಲ ನಿಂತು ಈಗ ಓವರ್ಲೋಡ್ ಹಾಕತ್ತಾರ್ರಿ. ರೋಡ ಪೂರ ಕೆಟ್ಟೈತೆ. ಈಗ 6 ತಿಂಗಳಾಯ್ತು ಮಾಡಿಸ್ರಿ. MLA ಅವ್ರಿಗೆ ಹೇಳ್ರಿ ಓವರ್ಲೋಡ್ ಹಾಕಂತಾರ್ರಿ. ದನಗಳು ಹೊಡ್ಕೊಂಡು ಬರಾಕತ್ತಾರ್ರಿ. ದನಗಳ ಮೇಲೆ ಬಂದು ಬರ್ತಾರೆ. ನಮ್ಮೂರು ಗಾಡಿ ಅದಾವ್ರಿ, ಹಳ್ಯಾಳ ಗಾಡಿ ರೀ. ಇದು ಹುಬ್ಳಿ ರೀ, ಧಾರವಾಡ ರೀ, ಕಿತ್ತೂರು ರೀ, ಹಿರೇಬಾಗೇವಾಡಿ ರೀ, ಬಸ್ಸಾಪುರ, ಚಿಕ್ಕಬಾಗೇವಾಡಿ ಎಲ್ಲ ಗಾಡಿಗಳು ಅದಾವ್ರಿ. ಆದ್ರೆ ಏನಾಗತ್ತೈತೆ ರೀ, ಓವರ್ಲೋಡ್ ಹಾಕಿರಂದ್ರಿ ದಾಟಾಕ ಬರೋಂಗಿಲ್ಲ ರೀ. ಈ ಆಜು ಬಾಜುದವ್ರಿ ಇವಾಗ ನೀರು ಬಿಡಿ ಅಂದ್ರಿ. ಈ ರೋಡ್ ಇನ್ನೂ ಮಾಡಿರ್ಕಲ್ರಿ. ಬೆಳೆ ಹಾನಿ ಆಕತಿ, ನೀರು ಬಿಡಿ ಅಂದ್ರೆ ಪಂಚಾಯತಿ ಹೇಳ್ರಿ ಹುಚ್ಚ ಅಲ್ಲಿ ಮ್ಯಾಲೆ ಸಿಮ್ಮಿ ಮಟ್ಟ ನೀರು ಬಿಡಿಸ್ತೀವಿ. ಒಂದು ದಿನಕ್ಕೆ ರೀ 1,000 ರೂಪಾಯಿ ನೀರು ಬಿಡಂಗ್ರಿ. ದಿವ್ಸಕ್ಕೆ ರೀ 1,000 ರೂಪಾಯಿ ರೀ. ಒಟ್ಟು ನೀರು ಬಿಡಿಸ್ತೀವಿ ರೀ. ಬೆಳೆ ಬರಲ್ಲ ಅಂತ ರೀ, ರೈತರು ಬೆಳೆ ಬರಲ್ಲ ಅಂತ. ಅಲ್ಲ ಈಗ ಏನಾಗ್ತಾ ಇದೆ? ಈಗ ರೀ ರೋಡ್ ಕೆಡಾತೈತಿ ರೀ. ಓವರ್ಲೋಡ್ ಬಂದ್ ಮಾಡ್ಬೇಕು. ಓವರ್ಲೋಡ್ ನಮಗೆ ರೀ ಹಾಕ್ಬಾರ್ದು. 10 ಟನ್ ಗಾಡಿ 10 ಟನ್ ಬರಬೇಕು. 20 ಟನ್ 40 ಟನ್ 30 ಟನ್ ಆಗಲಿ ಗಾಡಿ ಬಿಡಂಗಿಲ್ಲ ನಾವು. ಬೃಹತ್ ವಾಹನಗಳ ಓಡಾಟವನ್ನ ತಕ್ಷಣ ನಿಲ್ಲಿಸಿ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಎಂದು ರೈತರು ಆಗ್ರಹಿಸಿದ್ದು, ಇಲ್ಲವಾದಲ್ಲಿ ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆ ನೀಡಿದ್ದಾರೆ. ರಾಜಿ ರೇಮಠ್, KMM ಕನ್ನಡ ನ್ಯೂಸ್, ಬೆಳಗಾವಿ. क्षण आले क्षण प्रेमळ है रेशमात गुंफून सोनेरी. BS Channabasappa and Sons, The Textile Mall, Tilakwadi, Belagavi.